ಅಥಣಿ ತಾಲೂಕಿನ ಹಳೆಯ ದಾಖಲೆಗಳಿಗೆ ಮರುಜೀವ ಕೊಟ್ಟ ಕಾಂಗ್ರೆಸ್ ಸರ್ಕಾರ. ಅಥಣಿ ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿಯ ಸಂಪೂರ್ಣ ದಾಖಲೆಗಳು ಜೀವ ಕೊಟ್ಟ ಅಥಣಿ ತಹಶೀಲ್ದಾರ್ ಅವರು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಿರಾಜ್ದಾರರು ಕೂಡ ಇರ್ತಾರೆ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಅಂದರೆ ಅತಿ ಹೆಚ್ಚು ಹಳ್ಳಿಗಳು ಮತ್ತು ಗ್ರಾಮೀಣ ಭಾಗ ಇದ್ದು ಅದರ ಮಧ್ಯೆ ಅಥಣಿ ತಾಲೂಕು ತನ್ನದೇ ಹೆಸರು ಪಡೆದ ತಾಲೂಕಾಗಿದ್ದು, ಹಾಗೆ ಅಥಣಿ ತಾಲೂಕಿನಲ್ಲಿ ಅತಿ ಗ್ರಾಮೀಣ ಭಾಗ ಹೊಂದಿದ್ದು, ಈ ಕ್ಷೇತ್ರದ ಇತಿಹಾಸ ನೋಡಿಕೊಂಡ್ರೆ ಬಹುಕಾಲಗಳ ಹಿಂದೆ 1918ರಲ್ಲಿ ಪುರಸಭೆ ಇದ್ದು ತಾಲೂಕಿನಲ್ಲಿರುವ ಸಂಪೂರ್ಣ ದಾಖಲೆಗಳು ಬಹುಕಾಲದ ಹಿಂದೆ ಮಹಾರಾಷ್ಟ್ರ ಗಡಿಭಾಗದ ಪುಣೆಯ ಇಲಾಖೆಗಳಲ್ಲಿ ಇದ್ದು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ರಾಜ್ಯ ಮತ್ತು ಜಿಲ್ಲಾ ತಾಲೂಕುಗಳು ಬೇರೆಯಾದ ಸಮಯ ಹಿಡಿದುಕೊಂಡು ಅಲ್ಲಿಂದ ಇಲ್ಲಿಯವರೆಗೂ ಚಿಕ್ಕ ರೈತರ ಜಮೀನಿನ ದಾಖಲೆಗಳು ಇದ್ದು ಗಣತಿ ಮಾಡಿದರೆ 75 ಲಕ್ಷ ಪ್ರತಿಗಳು ಕಂಡುಬಂದು ಅಥಣಿ ತಾಲೂಕಿನ ನಿಷ್ಠಾವಂತ ತಹಶೀಲ್ದಾರ್ ಅವರು ಅಥಣಿ ಶಾಸಕರ ಗಮನಕ್ಕೆ ಈ ವಿಷಯವನ್ನು ತಂದು ಮೇಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಧ್ವನಿ ಎತ್ತಿ ದಾಖಲೆಗಳನ್ನು ಸಂಸ್ಕರಣೆ ಕೆಲಸಕ್ಕೆ ಕಂಪ್ಯೂಟರ್ ಮೂಲಕ ಸ್ಕ್ಯಾನಿಂಗ್ ಮಾಡಿಕೊಂಡು ಬರುವ ದಿನಮಾನಗಳಲ್ಲಿ ಯುವಕರು, ನಾಗರಿಕರಿಗೆ ಮತ್ತು ಚಿಕ್ಕ ರೈತರಿಗೆ, ಅಂಗವಿಕಲರಿಗೆ ಮತ್ತು ಯುವತಿಯರಿಗೆ ಆಗಬೇಕು ಮತ್ತು ದಾಖಲೆಗಳು ಸುಲಭವಾಗಿ ಸಿಗುವಂತೆ ಆಗಬೇಕು ಅನ್ನುವ ಕಾರಣಕ್ಕೆ ಇಂದಿನ ಕೆಲಸಕ್ಕೆ ರಾಜ್ಯ ಸರ್ಕಾರ, ತಾಲೂಕು ಆಡಳಿತ ಹಾಗೂ ಅಥಣಿ ಶಾಸಕರಿಗೆ ಜನರು ಧನ್ಯವಾದಗಳನ್ನು ಹೇಳಿದ್ದಾರೆ. ಹಾಗೆ ಇದರ ಮಧ್ಯಭಾಗದಲ್ಲಿ ಒಂದು ಕೆಟ್ಟ ವಿಷಯ ಅಂದರೆ ಅದು ಮುಂದೆ ನಡೆಯಬಾರದು ಅನ್ನುವುದು ಅಥಣಿ ಶಾಸಕರಿಗೆ ನಿರುದ್ಯೋಗಿ ಯುವಕರು ಮನವಿ ಮಾಡ್ತಾ ಇದ್ದು ಏನೆಂದರೆ, ನಮ್ಮ ದೇಶದ ವಿಜ್ಞಾನ ತುಂಬ ಮುಂದುವರೆದಿದ್ದು ಅದಕ್ಕೆ ನಾವು ಸಂತೋಷ ಪಡ್ತೇವೆ. ಆದರೆ ನೌಕರಿ ಇಲ್ಲದೆ ನಾವು ಗುತ್ತಿಗೆ ಆಧಾರದಲ್ಲಿ ತಾಲೂಕಿನಲ್ಲಿ 5 ರಿಂದ 8 ಸಾವಿರ ಸಂಬಳ ಪಡೀತಾ ಕುಟುಂಬ ಸಾಕಲು ಮೊದಲೇ ಆಗ್ತಾ ಇಲ್ಲ. 10 ಜನರು ಮಾಡುವ ಕೆಲಸ ಒಂದೇ ಲ್ಯಾಪ್ಟಾಪ್ ಮತ್ತು ಸ್ಕ್ಯಾನರ್ ಮಾಡ್ತಾ ಇದೆ. ಇದು ಮುಗಿದ ಸಮಯದಲ್ಲಿ ನಮ್ಮ ಹೊಟ್ಟೆಗೆ ಬರೆ ಬೀಳುವುದು ಖಚಿತ. ಅದಕ್ಕೆ ತಾಲೂಕಿನಲ್ಲಿರುವ ಯುವಕರು ಮತ್ತು ನಿರುದ್ಯೋಗಿಗಳು, ಶಾಸಕ ಸವದಿ ಅವರಿಗೆ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಈ ಮಾತನ್ನು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು, ಹೊಸ ಉದ್ಯೋಗ ಸ್ಥಾಪನೆ ಮಾಡಿ ಇದಕ್ಕೂ ಒಂದು ದಾರಿದೀಪ ಆಗಬೇಕು ಅನ್ನುವ ಕಲ್ಪನೆಯಲ್ಲಿ ಇದ್ದುಕೊಳ್ಳುತ್ತೇವೆ ಎಂದು ಅಭಿಮಾನಿಗಳು ಶಾಸಕರ ಮುಂದೆ ನಿರುದ್ಯೋಗಿ ಯುವಕರನ್ನು ಇಟ್ಕೊಳ್ತಾರಾ ಅಥವಾ ಇದಕ್ಕೆ ದಾರಿ ಹುಡುಕಿಕೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಈಗ ಅಥಣಿ ತಾಲೂಕಿಗೆ ಸಂಬಂಧಪಟ್ಟಂತೆ ಕಂದಾಯ ದಾಖಲೆಗಳ ಗಣಕೀಕರಣ ಮಾಡೋ ಕಾರ್ಯವನ್ನು ಸನ್ಮಾನ್ಯ ಕಂದಾಯ ಸಚಿವರು ಮತ್ತು ಸ್ಥಳೀಯ ಶಾಸಕರ ಕಾಳಜಿ ಮೇರೆಗೆ ನಾವು ಈಗಾಗಲೇ ಅಥಣಿ ತಾಲೂಕಿನ ಎಲ್ಲ ಹಳೆಯ ರೆಕಾರ್ಡ್ಗಳನ್ನು ಸ್ಕ್ಯಾನ್ ಮಾಡುವ ಪ್ರಗತಿಯಲ್ಲಿದೆ ಕೆಲಸ. ಸೊ ಇದರಿಂದ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ನಾಳೆ ಯಾವುದೇ ಒಂದು ದಾಖಲೆಗಳನ್ನು ತಿದ್ದೋದಾಗಲಿ, ಆಮೇಲೆ ದಾಖಲೆ ಕಳೆದು ಹೋಯಿತು ಅಂಥೇಳಿ ಅವರಿಗೆ ಅಲೆದಾಡಿಸೋದಾಗಲಿ ಯಾವುದೂ ಆಗೋದಿಲ್ಲ. ಮೂಲ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡೋದ್ರಿಂದ ಸಂಬಂಧಪಟ್ಟ ದಾಖಲೆಗಳನ್ನು ಎನಿ ಟೈಮ್ ಅವರು ನಾಳೆ ಎಲ್ಲಾದರೂ ವೆಬ್ಸೈಟ್ ಮೂಲಕ ತೆಗೆದುಕೊಳ್ಳೋಕ್ಕೂ ಅವಕಾಶ ಆಗ್ತದೆ. ಕಚೇರಿಯಲ್ಲಿ ಬಂದು ಸರ್ವೆ ನಂಬರ್ ಕೊಟ್ಟ ತಕ್ಷಣ ಅವರಿಗೆ ದಾಖಲೆ ಸಿಗುವಂಥದ್ದು. ಸೊ ಬೇಗ ಸರ್ವಿಸ್ ಕೊಡೋ ಒಂದು ಉದ್ದೇಶ ಮತ್ತು ದಾಖಲೆಗಳನ್ನು ಸುರಕ್ಷಿತವಾಗಿ ಕೊಡೋದು ಉದ್ದೇಶದಿಂದ ಈ ಸ್ಕ್ಯಾನಿಂಗ್ ಪ್ರಕ್ರಿಯೆ ಆಗ್ತಾಯಿದೆ. ಸೊ ಇದಕ್ಕೆ ಸರ್ಕಾರದ ಆಶಯದ ಪರವಾಗಿ ನಾವು ಈ ಕೆಲಸವನ್ನು ಮಾಡ್ತೀವಿ. ಓಕೆ ಸರ್. ಅಥಣಿ ತಾಲೂಕದಾಗ ಅಥಣಿ ಏನು ತಾಲೂಕು ಇದೆ ಅಲ್ರಿ, ಟೋಟಲ್ ಎಷ್ಟು ಗ್ರಾಮೀಣದು ಸಂಬಂಧಪಟ್ಟ ದಾಖಲೆಗಳು ಅದಾವೆ ರೀ ಅಂದಾಜು? ಈಗ ನಾವು ನೋಡಿರೋ ಪ್ರಕಾರ ಒಂದು 75 ಲಕ್ಷ ಪುಟಗಳು ಪೇಜಸ್ ಆಗ್ಬೋದು. 75 ಲಕ್ಷ ಪುಟಗಳು. ಈಗಾಗಲೇ ಸರ್ಕಾರ ನಮಗೆ 12 ಕಂಪ್ಯೂಟರ್ಗಳನ್ನು ಕೊಟ್ಟಿದೆ, 6 ಆಪ್ರೇಟರ್ಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ಆಪ್ರೇಟರ್ಗಳೊಂದಿಗೆ ನಾವು ಕೆಲಸನ ಪ್ರಾರಂಭ ಮಾಡಿದ್ದೀವಿ. ಒಂದು 2 ಲಕ್ಷದವರೆಗೂ ನಾವು ಸ್ಕ್ಯಾನ್ ಮಾಡಿ ಇದಾಗಿದೆ. ಇನ್ನು ಹಳೆ ದಾಖಲೆಗಳೆಲ್ಲ ಮುಗಿದ ಮೇಲೆ ಹೊಸ ದಾಖಲೆಗಳು ಇನ್ನೂ ಬೇಗ ಜಾಸ್ತಿ ತಗೊಳ್ತಿದೆ. ಸೊ ಆದಷ್ಟು ಬೇಗ ಸರ್ಕಾರ ನಿಗದಿಪಡಿಸಿದ ಅವಧಿ ಒಳಗಡೆ ನಾವು ಮುಗಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗ ಅಥಣಿ ತಾಲೂಕು ಸರ್, ಅಥಣಿ ತಾಲೂಕಿಗೊಂದು ಇದೆ ಮತ್ತು ಕಾಗವಾಡ ತಾಲೂಕು ಕೂಡ ಇದೆ. ಎರಡು ದಾಖಲೆಗಳು ಇಲ್ಲೇ ಮಾಡಲತ್ರ ಆ ತಾಲೂಕಿಗೆ ಬೇರೆ ಸಪ್ರೇಟ್ ಪೊಲೀಸ್ ಪ್ರತ್ಯೇಕವಾಗಿ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸರ್. ಇಲ್ಲಿ ಎಷ್ಟು ಜನ ಇದ್ದಾರೆ ವರ್ಕ್ ಮಾಡೋರು? ಈಗ 6 ಜನ ಆಪ್ರೇಟರನ್ನು ಸರ್ಕಾರ ಒದಗಿಸಿದ್ದು. ಆ 6 ಜನ ಆಪ್ರೇಟರ್ನ ತೆಗೆದುಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ಮತ್ತು ನಮ್ಮ ಕಚೇರಿ ಸಿಬ್ಬಂದಿ ಮತ್ತು ಗ್ರಾಮ ಸಹಾಯಕರು ಈ ರೀತಿಯಾಗಿ